ಸುವರ್ಣ ಬಾರಮ್ಮ ಹೊರಗೆ. ಯಾಕಣ್ಣ ಹೋಗ್ತಾ ಇದ್ದೀರಾ? ನೋಡಮ್ಮ, ಈ ದಿನ ನಿನ್ನನ್ನು ನೋಡಲು ವರಮಾಸಿಯರು ಬರುತ್ತಿದ್ದಾರೆ. ಅದಕ್ಕಾಗಿ ಹೂವು, ಹಣ್ಣು, ಅವಲೇಕಿ, ಬಿಸ್ಕಿಟು ಎಲ್ಲ ತಂದು ಕೊಟ್ಟು ಸೋಮಶೇಖರ ಅವರನ್ನು ಕರೆದುಕೊಂಡು ಬರಲು ಹೋಗಿದ್ದಾನೆ. ನೀನು ಅವರು ಬರುವುದೊಳಗೆ ಎಲ್ಲ ನಾಷ್ಟ ತಯಾರಿಸಿ ಹೊಸ ಸೀರೆ ಉಟ್ಟು ಹೂ ಮುಡಿದು ಭಾಗ್ಯಲಕ್ಷ್ಮಿಯಂತೆ ಬೆಳಗುತ್ತಿರಬೇಕಮ್ಮ. ಅಣ್ಣ, ನಿನ್ನ ಮಾತೇನು ನಿಜ. ಆದರೆ ಚಿಕ್ಕ ವಯಸ್ಸಲ್ಲಿ ನನ್ನ ಹೆತ್ತ ತಂದೆ ತಾಯಿ ತೀರಿ ಹೋದ್ಮೇಲೆ ಅಂದಿನಿಂದ ಇಂದಿನವರೆಗೂ ನನಗೆ ಜೋಪಾನ ಮಾಡಿದ್ರಿ. ಹೀಗಿರುವಾಗ ನಾನು ಹೊರ ಬಂದ ತಕ್ಷಣ ಮದುವೆಯಾಗಿ ನಿಮ್ಮನ್ನ ಸಾಲದ ಬಾರಿಗೆಯಲ್ಲಿ ಹಾಕೋದು ನನಗೆ ಇಷ್ಟ ಇಲ್ಲ ಅಣ್ಣ. ಬೇಕಾದ್ರೆ ನೀನೇ ಮದುವೆ ಆಗೋಣ. ನನಗೆ ಮದುವೆ ಬೇಡ ಅಣ್ಣ, ಬೇಡ. ಹುಚ್ಚಮ್ಮ, ನೀನು ಇನ್ನೂ ಚಿಕ್ಕವಳು, ನಿನಗೇನು ತಿಳಿಯುತ್ತದೆ? ಮೊದಲು ಎಲ್ಲ ಸಿದ್ಧಪಡಿಸು, ನಡಿ. ಆಗಲ್ಲ ಅಣ್ಣ, ಅಣ್ಣ ಅವರು ಬಂದ್ರಣ್ಣ, ಬಂದ್ರು. ಬರ್ಲಿ ಬರ್ಲಿ, ಎಲ್ಲ ರೆಡಿ ಇದೆ. ಬರಿ ಬರಿ, ಕುಳಿತುಕೊಳ್ಳಿ. ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೇವೆ. ನಮಸ್ಕಾರ ಮಿಸ್ಟರ್ ನಾಗರಾಜ್. ನಮಸ್ಕಾರ. ನೋಡಿ ದಯಾನಂದ್, ಇವರೇ ಮದುವೆ ಮಾಡಿಕೊಳ್ಳೋವರ ನಾಗರಾಜ್ ಅಂತ. ಹೌದು, ನಾನೇ. ಕುಳಿತುಕೊಳ್ಳಿ. ಹಾ ದಯಾನಂದ್, ನಿಮ್ಮ ತಂಗಿಯನ್ನ ಕರೆಯಿರಿ. ಬರ್ತಾಳೆ ಸಿದ್ದರಾಮಪ್ಪನವರೇ. ಸುವರ್ಣ, ಸುವರ್ಣ ಬಾರಮ್ಮ ಹೊರಗೆ ಬಾ. ಹಿರಿಯರಿಗೆ ನಮಸ್ಕರಿಸಮ್ಮ. ನೋಡು ನಾಗರಾಜ್, ಇವಳೆ ಮದುವೆ ಮಾಡ್ಕೊಳ್ಳೋಕನ್ನಿ ದಯಾನಂದನ ತಂಗಿ. ತುಂಬಾ ಮುದ್ದಾಗಿದ್ದಾಳಲ್ವಾ? ಮುದ್ದಾಗಿದ್ದಾಳೆ, ಮುದ್ದಾಗಿ ಬೆಳೆಸಿದ್ದಾರೆ. ಆದರೂ ವಿಧಿವಿ ಅಂತ ಕಾಣಿಸುತ್ತಾಳೆ. ವಿಧಿವೆ ಆದರೂ ನಿನಗೆ ತಕ್ಕ ಹೆಂಡತಿ ಆಗುತ್ತಾಳೆ. ನೋಡಿ ದಯಾನಂದ್, ಅದೇನೇ ಇರ್ಲಿ, ಹುಡುಗ ತುಂಬಾ ಚೆನ್ನಾಗಿ ಇದ್ದಾನೆ. ಆದರೆ ಆಸ್ತಿಯದಲ್ಲಿ ಚಿಕ್ಕ ರೈತರಿಗೆ ಸಮಾನ ಇದ್ದಾನೆ. ಅದಕ್ಕಾಗಿ ವರದಕ್ಷಿಣೆದಾಗ ಏನಂತೀರಿ? ನೋಡಿ ಹಿರಿಯರೇ, ಲೋಕದ ರೂಢಿ ಪ್ರಕಾರ 10 ತೊಲೆ ಬಂಗಾರ, 1 ಲಕ್ಷ ವರದಕ್ಷಿಣೆ ಹಾಗೂ ಒಳ್ಳೆ ಬಟ್ಟೆ ವಾಸು ಕೊಡುತ್ತೇನೆ. ಮದುವೆ ನೀವೇ ಮಾಡಿಕೊಡ್ಬೇಕು. ವರಮಾಸಿ ಒಪ್ಪಿದರೆ ಒಪ್ಪುವಂತ ಸಮಯ ಬಂದರೆ ಒಪ್ಪಲೇಬೇಕಾಗುತ್ತದೆ. ಆದರೆ ಮಾತಿನ ಮಧ್ಯೆ ವ್ಯತ್ಯಾಸ ಬಂದರೆ ಋಣ ಸಂಕಲ್ಪ ಎಂದು ಹೊರಡಬೇಕಾಗುತ್ತದೆ. ಬರೋಬರಾಯ್ತು ನಿಮ್ಮ ಮಾತ. ಶಾಸ್ತ್ರಿಗಳೇ, ನೀವು ಸುಮ್ಮನೆ ಕೂತ್ಕೊಳ್ಳಿ. ಅಂದರೆ ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ, ತಿಳಿಸಿ ಹೇಳಬೇಕು. ಹೇಳುತ್ತೀನಿ ದಯಾನಂದ್. ನೋಡು, ಇನ್ನು ನಿನ್ನ ತಂಗಿಯ ಮದುವೆ, ಇವಳು ವಿಧಿವೆ, ಮೇಲಾಗಿ ನೀವು ಮಾಡುತ್ತಿರುವುದ ಮರು ಮದುವೆ ಅಂದಾಗ ಈಗಿನ ಕಾಲದಲ್ಲಿ ವರ ಸಿಗೋದು ಕಠಿಣ. ಏನೋ ಹಿರಿಯರ ಪುಣ್ಯದಿಂದ ಅದೃಷ್ಟಕ್ಕೆ ಒಳ್ಳೆ ವರ ಸಿಕ್ಕಿದೆ ಅಂದಮೇಲೆ ಇಷ್ಟು ಎಲ್ಲ ವರೋಪಚಾರ ಜೊತೆಗೆ 10 ಕೂರಿಗೆ ಜಮೀನು ಕೊಟ್ಟರು ಇಂಥ ಬೀಗತಾನ ನಡೆಯಬಹುದು ಅಂತ ನನ್ನ ವಿಚಾರ. ಬರೋಬರಾಯ್ತು ನಿಮ್ದು. ನೋಡಿ, ತಾವು ತಿಳಿದವರಿದ್ದೀರಿ. ನಮಗಿರುವುದೇ 20 ಕೂರಿಗೆ ಜಮೀನು. ಮದುವೆ ಖರ್ಚಿಗೆ 10 ಕೂರಿಗೆ ಮಾರಿದರೂ ಸಾಲದು. ಇನ್ನುಳಿದ
10 ಕೂರಿಗೆ ಹೊಲ ತಂಗಿಗೆ ಗಂಡರಿಗೆ ಕೊಟ್ಟರೆ ನಮಗೇನಿರುವುದು ಮಣ್ಣು. ಹೇಳಿ, ನೀವೇ ವಿಚಾರ ಮಾಡಿ ಹೇಳಿ. ಸಿದ್ದರಾಮಪ್ಪನವರೇ, ಮಾತಿಗೆ ಒಪ್ಪಿದಾದರೆ ನನ್ನ ಒಪ್ಪಿಗೆ, ಇಲ್ಲದಿದ್ದರೆ ಹೊರಡಬೇಕಾಗುತ್ತದೆ. ಸಿದ್ದರಾಮಪ್ಪನವರೇ, ಗಂಡು ಜಾತಿ ಮನಸ್ಸು ಮಾಡಿದರೆ ಇಂಥ 10 ಪಟ್ಟು ಆಸ್ತಿ ದುಡಿಮೆ ಗಳಿಸಬಹುದು. ಆದರೆ ತಂಗಿ ಎಂಬ ಬಂಗಾರ ಪಡೆಯಬೇಕಾದರೆ ಅದಕ್ಕೂ ಪುಣ್ಯ ಬೇಕು. ಹೇಗಾದರೂ ಆಗಲಿ ನನ್ನ ತಂಗಿಯ ಸುಖವಾಗಿದ್ದರೆ ಸಾಕು. ನೀವು ಆಸ್ತಿಗೆ ಆಸೆ ಪಡೆಯುವಿ ಎಂದಾಗ ನೀವು ಆಸ್ತಿಗೆ ಆಸೆ ಪಡೆಯುವ 10 ಎಕರೆಗೆ ನಿಮ್ಮ ಹೆಸರಿಗೆ ಬರೆದು ಕೊಡ್ತೀನಿ. ಅಣ್ಣ ಅಣ್ಣ, ಸ್ವಲ್ಪ ವಿಚಾರ ಮಾಡಿ ಮಾತು ಕೊಡಣ್ಣ, ಸ್ವಲ್ಪ ವಿಚಾರ ಮಾಡಿ ಮಾತು ಕೊಡು. ನನಗೇಕೋ ಸಂಶಯ ಬರ್ತಿದಣ್ಣ. ನೋಡು ಸೋಮು, ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಹಿರಿಯರ ಮಾತಿನಲ್ಲಿ ಚಿಕ್ಕವರು ಮೌನವಾಗಿರಬೇಕು, ತಿಳಿಯಿತೇ? ಆಯ್ತಣ್ಣ, ಆಯ್ತು. ಹಿಂದೆ ಸ್ಟಾಂಪೇ ಬರೆದು ಕೊಡೋಣ. ನೋಡ್ರಪ್ಪ, ಇದಕ್ಕೆ ಹೇಳ್ತಾರೆ ಅಣ್ಣ ತಮ್ಮದರು ಆಸ್ತಿ ಹೋಗಲಕ್ಕ ತಂಗಿ ಮಾತ್ರ ಚಲೋ ಇರ್ಲತ್ತಾರ. ಸ್ಟಾಂಪ್ ರೆಡಿ ಐತೇನ್ರಿ? ಆಗಲಿ ಶಾಸ್ತ್ರಿಗಳೇ, ಹಿಂದೆ ಸ್ಟಾಂಪ್ ಬರ್ಕೊಡು. ಹಾಗಿದ್ರು ಕೊಡ್ರಿ ಸ್ಟಾಂಪ್. ವರದಕ್ಷಿಣೆ ವರ ಉಪಚಾರ ಎಲ್ಲ ನನ್ನ ಕೈ ಸೇರಬೇಕು. ಹಾ, ಇಲ್ಲೇ ಸ್ಟಾಂಪ್ ಇದೆ. ದಯಾನಂದ್, ಬರೆದುಕೊಡಿ ಸ್ಟಾಂಪಿನಲ್ಲಿ. ಆಗಲಿ ಶಾಸ್ತ್ರಿಗಳೇ, ಹಿಂದೆ ಸ್ಟಾಂಪ್ ಬರೆದು ಕೊಡಿ, ಮುಹೂರ್ತ ನೋಡಿ. ಹಾಗಾದರೆ ವರುವಿನ ಹೆಸರು ನಾಗರಾಜ್ ಅಂತ. ನಾಗರಾಜ್. ನಾನಿ ನಾಸಿಕ ಭರಣಿ ಕೃತಿಕ್ಷ ನಕ್ಷತ್ರ 2ನೇ ಚರಣ. ವರುವಿನ ಹೆಸರು ಸುವರ್ಣ ಅಂತ. ಸುಲೋಚನ 1ನೇ ಚರಣ. ವಧುವರರಿಗೆ ತುಂಬಾ ಗುಣಗಳು ಬರ್ತವೆ, ಆದರೆ